ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನವಿಚಕ್ಷಣಃ ಜಯತೀರ್ಥಾಕತನಿರ್ಭಾಸತಾಂ ನೋ ಹೃದಂಬರೆ ಹತ್ತಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯುಗಕೇಸರಿ ವ್ಯಾಸತೀರ್ಥಗುರುಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಂ ವಾದಿರಾಜಗುರುನಂದ ಹೈಗ್ರೀವದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕ್ತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯದಲ್ಲಿ 9ನೇ ಸರ್ಗ, ಅದರಲ್ಲಿ 53ನೇ ಪದ್ಯ ಅದನ್ನು ನೋಡಿದ್ದೀವಿ. ಅಲ್ಲಿ ಆಚಾರ್ಯ ಮಧ್ವರು ನದಿಗಳನ್ನು ಪರ್ವತಗಳನ್ನು ದಾಟಿ ಬದ್ರಿಕಾಶ್ರಮಕ್ಕೆ ಹೋಗಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಸೌತಿಂದ ತಾವು ಇರುವ ಉಡುಪಿ ಕ್ಷೇತ್ರದಿಂದ ಪ್ರಯಾಣ ಮಾಡಿ ಬದ್ರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಆ ಬದ್ರಿಕಾಶ್ರಮಕ್ಕೆ ಶ್ರಮವಿಲ್ಲದೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಆ ವಿಷಯವನ್ನು ಶ್ಲೇಷದ ಮೂಲಕವಾಗಿ ನದಿಗಳನ್ನು ದಾಟುವುದು ವೇದ ವಾಕ್ಸಮೂಹಗಳಲ್ಲಿರುವ ಮೇಲ್ನೋಟಕ್ಕೆ ಪ್ರವೃತ್ತಿ ಧರ್ಮ ಉಂಟು ಮಾಡುವಂಥ ವೃತ್ತಿ ಧರ್ಮ ನದಿಗಳು ಜೀವನವನ್ನು ಉಂಟು ಮಾಡುವಂಥದ್ದು. ಆದರೆ ಅಷ್ಟು ಮಾತ್ರ ನದಿಗಳ ಕೆಲಸ. ಆದರೆ ಇವರು ಆ ನದಿಗಳಂತೆ ಇರುವ ವೇದ ಪ್ರವಾಹಗಳು, ವೇದ ವಾಕ್ ಸಮೂಹಗಳನ್ನು ಅವುಗಳನ್ನು ಮೇಲ್ನೋಟಕ್ಕೆ ಕಾಣುವ ಅರ್ಥ ಮಾತ್ರವಲ್ಲದೆ ಒಳಗಿರುವ ಅಡಗಿರುವ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದನ್ನು ನದಿಗಳನ್ನು ದಾಟಿದಂತೆ ಆ ವಾಕ್ ಸಮೂಹಗಳನ್ನು ದಾಟಿದ್ದಾರೆ ಅಂಥೇಳಿ. ಅದೇ ವಿಧವಾಗಿ ಪರ್ವತಗಳನ್ನು ದಾಟಿದಂತೆ ಅವರು ಗೋತ್ರಗಳನ್ನು ಅಂದರೆ ವಿಶ್ವಾಮಿತ್ರ ಮುಂತಾದವರ ಗೃಹಸ್ಥರ ಆಶ್ರಮದಲ್ಲಿರುವ ವಿಶೇಷಗಳನ್ನು ದಾಟಿದವರಾಗಿ ಉತ್ತಮ ಆಶ್ರಮ ಶ್ರೇಷ್ಠವಾದ ಆಶ್ರಮ ಅವರು ಬದ್ರಿಕಾಶ್ರಮಕ್ಕೆ ಹೋದಂತೆ ಇವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಈ ಸನ್ಯಾಸಾಶ್ರಮವು ವೇದವ್ಯಾಸರಿಗೆ ಇಷ್ಟವಾದದ್ದು. ಹಾಗೆ ಸನ್ಯಾಸಾಶ್ರಮ ಇಷ್ಟವಾದಂತೆ ಬದ್ರಿಕಾಶ್ರಮವು ಅವ್ರಿಗೆ ಇಷ್ಟವಾಗಿರುವಂಥದ್ದು. ಈಗ ಶ್ಲೇಷದ ಮೂಲಕವಾಗಿ ಆ ಆಚಾರ್ಯರು ಅಲ್ಲಿಗೆ ಹೋಗಿರುವ ವಿಷಯವನ್ನು, ಅವರು ಸಾಧಿಸಿರುವಂತಹ ಮಹತ್ತರ ಕಾರ್ಯವನ್ನು ಎರಡನ್ನೂ ಒಂದೇ ಶ್ಲೋಕದಲ್ಲಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಈ 53ನೇ ಪದ್ಯ ಇದು ವಂಶಸ್ಥ ವೃತ್ತದಲ್ಲಿರುವಂಥದ್ದು. ಆ ವಂಶಸ್ಥ ಅನ್ನುವುದು ಸರಸ್ವತಿ ವೃತ್ತಿಕರೀಶ್ವರೀರಿಣ ಅಂಥೇಳಿ ಇದು ಜತತ ಜರ ಅನ್ನೋ. ಸೊ ಜತೌತು ವಂಶಸ್ಥ ಮುದೀರಿತಂ ಜರ ಅಂದರೆ ಜತ ಜರ ಗಣಗಳು. ಮೊದಲು ಜಗಣ, ಆಮೇಲೆ ತಗಣ ಮತ್ತು ಜಗಣ ಮತ್ತು ತಗಣ ರಗಣ. ಸೊ ಜತ ಜರ ಜಗಣ ತಗಣ ಜಗಣ ರಗಣ ಹೀಗೆ 12 ಅಕ್ಷರಗಳು ಪಾದಕ್ಕೆ ಇರುವಂಥದ್ದು. ಜಗತಿ ಛಂದಸ್ಸಿನ ಒಂದು ವಿಶೇಷ. ಇದನ್ನು ವಂಶಸ್ಥ ಅಂತ ಕರೀತಾರೆ, ಅದರಲ್ಲಿರುವಂಥದ್ದು. ಆಮೇಲೆ 54ನೇ ಪದ್ಯ ಅಲ್ಲಿ ಅವರು ಆಚಾರ್ಯರು ಮಾಡಿರುವಂತಹ ಆ ಮಹತ್ತರ ಕಾರ್ಯವನ್ನು ವೇದವ್ಯಾಸರು ಕಂಡು ಅವರಿಗೆ ತಾವು ಕೊಟ್ಟಿರುವಂತಹ ಪದವಿ ಸಹಭೋಗ ಯಾವುದಿದೋ ಅದನ್ನೇ ಮತ್ತು ಕೊಟ್ಟಿದ್ದಾರೆ ಅಂತ ಬರುವಂತೆ ಸಹಭೋಗ ಮನನ್ಯ ಲಭ್ಯಂ ಅಸ್ಮೈ ಹನುಮದ್ರೂಪವತೇ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭೀಷ್ಟಕರ್ತ್ರೇ ಪ್ರತಿದಾತುಂ ಹರಿರೈದಯತ್ ತಮೇವ ಅಂಥೇಳಿ. ಅಂದರೆ ಹರಿ ಪರಮಾತ್ಮ ಅವನು ಪುರಾ ಹನುಮತ್ ರೂಪವತೆ, ಹನುಮಂತನ ರೂಪ ಧರಿಸಿರುವಂತಹ ಆ ವಾಯುದೇವರಿಗೆ ಅಸ್ಮೈ ಅವರಿಗೆ ಇದು ಮಧ್ವಾಚಾರ್ಯರು ಅದೇ ವಾಯುದೇವರ ಅವತಾರ, ಇಬ್ಬರೂ ವಾಯುದೇವರ ಅವತಾರ. ಆ ಹನುಮದ ಅವತಾರದಲ್ಲಿ ಅವರಿಗೆ ಕೊಟ್ಟಿರುವಂತಹ ಅನನ್ಯ ಲಭ್ಯಂ, ಬೇರೆಯವರಿಗೆ ಸಿಗದೇ ಇರುವಂತಹ ಸಹಭೋಗ ಅಂತ ಹೇಳಿದರೆ ಭಗವಂತನ ಜೊತೆಯಲ್ಲಿ ಇದ್ದು, ಇದು ಮೋಕ್ಷದಲ್ಲಿ ಒಂದು ವಿಶೇಷವಾದದ್ದು ಸ್ಥಾನ. ಮೋಕ್ಷದಲ್ಲಿ ಅನೇಕ ವೆರೈಟೀಸ್ ಇದೆ ಅಂತ ನಾವು ಕೇಳಿದ್ದೀವಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಆ ಸಾಯುಜ್ಯದಲ್ಲಿ ಮತ್ತು ಸಹಭೋಗ, ಸಾಯುಜ್ಯ ಉತ್ತಮ ದೇವತೆಗಳಿಗೆ ಸೇರುತ್ತೆ. ಅದರಲ್ಲಿ ಮತ್ತು ಸಾಯುಜ್ಯ ಅನ್ನೋ ಅದರಲ್ಲೇ ಒಂದು ಸ್ಪೆಷಲ್ ಇರುವಂಥದ್ದು. ಅದು ವಾಯುದೇವರು ಹನುಮದ ಅವತಾರದಲ್ಲಿ ಬಂದಾಗ ಅವ್ರಿಗೆ ಕೊಟ್ಟು ಆಯಿತು, ರಾಮಾವತಾರದಲ್ಲಿ ಕೊಟ್ಟಿದ್ದಾರೆ. ಈಗ ವೇದವ್ಯಾಸರಾಗಿ ಇವರು ಮಾಡಿರುವಂತಹ ಅದ್ಭುತವಾದ ಕಾರ್ಯ, ಅಲ್ಲಿ ಹನುಮಂತ ದೇವರು ಮಾಡಿದ ಅದ್ಭುತ ಕಾರ್ಯದಂತೆ ಆಚಾರ್ಯ ಮಧ್ವರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ, ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಬೇಕಾದನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹರಿರೂಪನಾದ ಶ್ರೀ ವೇದವ್ಯಾಸ ದೇವರು ಹಿಂದೆ ಅವರು ರಾಮ ಅವತಾರದಲ್ಲಿ ಇರುವಾಗ ಹನುಮದ್ ರೂಪವತೆ, ಹನುಮಂತನ ರೂಪ ಇರುವಂತಹ ವಾಯುದೇವರ ಅವತಾರವಾದ ಹನುಮಂತ
ಬಳಿತ್ಥಾ ತದ್ವಪೂಷೇಧಾಯ ದರ್ಶತಂ ಅಂತ ಹೇಳಿದಂತೆ ಆ ಬಳಿತ್ಥಾ ಸೂಕ್ತದಲ್ಲಿ ಬರುವಂತೆ ಮೂಲ ರೂಪ ಅವತಾರ ರೂಪಗಳು ಒಂದೇ ರೀತಿಯಲ್ಲಿ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿದೆ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಹನುಮಂತನ ರೂಪದಲ್ಲಿರುವ ಈ ಮಧ್ವಾಚಾರ್ಯರು ಆಗ ಆ ರೂಪದಲ್ಲಿ ಬಂದಿದ್ದಾರೆ. ಅಂಥವರಿಗೆ, ಆ ಮಧ್ವಾಚಾರ್ಯರಿಗೆ ಅನನ್ಯ ಲಭ್ಯಂ, ಬೇರೆಯವರಿಗೆ ಸಿಗಲು ಸಾಧ್ಯವಿಲ್ಲದೆ ಇರುವಂತಹ ಸಹಭೋಗ ಅಂತ ಕರೆಯಲ್ಪಡುವ ಬ್ರಹ್ಮದೇವರಿಂದ ಲಭ್ಯವಾಗಿರುವಂತಹ ಸತ್ಯಲೋಕಾಧಿಪತ್ಯ. ಈ ಸಹಭೋಗ ಅನ್ನೋದು ಆ ಮೋಕ್ಷಕ್ಕೆ ಹೋಗಲಿಕ್ಕೆ ಮುಂಚೆ ಬ್ರಹ್ಮದೇವರು ಸಹಭೋಗ ಭಗವಂತನ ಜೊತೆಲಿದ್ದು, ಈ ಸಹಭೋಗ ಅಂದರೆ ಈ ಬ್ರಹ್ಮ ಪದವಿನಲ್ಲಿ ಸಿಗುವ ಆನಂದ, ಆ ಸಿಗುವ ರೆಸ್ಪಾನ್ಸಿಬಿಲಿಟಿ ಎರಡೂ ಕೂಡ. ಆದ್ದರಿಂದ ಈ ಸತ್ಯಲೋಕ ಅಧಿಪತ್ಯ ಅದಕ್ಕೆ ಸಹಭೋಗ ಅಂತ ಕರೀತಾರೆ. ಅದನ್ನು ದದವು ಕೊಟ್ಟಿದ್ದಾರೆ. ಆ ಸಹಭೋಗ ಬ್ರಹ್ಮ ಪದವಿ ಅನಂತರ ಪರಮಾತ್ಮ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಸಾಯುಜ್ಯ ಮುಕ್ತಿಗೆ ಮುಂಚೆ ಈ ಸಹಭೋಗ ಅನ್ನುವುದು ಬ್ರಹ್ಮ ಪದವಿ ಪ್ರಯುಕ್ತವಾದ ಯಾವುದಿದೋ ಅದು ಋಜುಗಳಿಗೆ ಮಾತ್ರ ಸಿಗುವಂಥದ್ದು. ಹಾಗೆ ಬ್ರಹ್ಮದೇವರಿಂದ ಸತ್ಯಲೋಕಾಧಿಪತ್ಯ ಅದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕೊಟ್ಟಾದ ಮೇಲೆ ಸ್ವಭೀಷ್ಟಕರ್ತ್ರೆ, ತಮ್ಮ ಅಭೀಷ್ಟ, ಸ್ವಭೀಷ್ಟ ಸುಷ್ಟು ಚೆನ್ನಾಗಿ ಅಭೀಷ್ಟಕರ್ತ್ರೆ, ತನ್ನ ಇಚ್ಛೆಗೆ ತಕ್ಕಂತೆ ಮಾಡಿರುವಂತಹ ಮಧ್ವಾಚಾರ್ಯರು ಏನು ಮಾಡಿದ್ದಾರೆ? ಇಚ್ಛೆಗೆ ತಕ್ಕಂತೆ ಅವರು ಭಾಷ್ಯ ನಿರ್ಮಾಣವನ್ನು ಮಾಡಿದ್ದಾರೆ. ಭಾಷ್ಯ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಮಾಡಿದ್ದಾರೆ. ಅಂತಹ ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರು ಪ್ರತಿದಾತು ನಮಗೆ ಇದರಿಂದ ಆ ಸುಂದರಕಾಂಡ ಆಚಾರ್ಯ ರಚನೆ ಮಾಡಿದ್ದು ಅದು ಕೂಡ ನಮಗೆ ನೆನಪಿಗೆ ಬರುವಂಥದ್ದು. ಸುಂದರಕಾಂಡದಲ್ಲಿ ಅದನ್ನೇ ಹೇಳ್ತಾರೆ, ಭಗವಂತ ಅನ್ಯನಂದಾತು ಬೇರೆ ಯಾವುದು ಕೊಳ್ಳಕ್ಕೆ ಅಂಥೇಳಿ ಆಲಿಂಗನ ಮಾಡಿಕೊಂಡ ಶ್ರೀರಾಮಚಂದ್ರ ದೇವರು ಹನುಮಂತ ದೇವರನ್ನು ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇನ್ನು ಏನು ಕೊಟ್ಟೇ ಆಯಿತು ಬ್ರಹ್ಮ ಪದವಿ, ಮತ್ತು ಆ ಬ್ರಹ್ಮ ಪದವಿಯನ್ನೇ ಮತ್ತು ಹೆಚ್ಚು ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಸ್ವಭೀಷ್ಟ ಕರ್ತ್ರೆ ಪ್ರತಿದಾತು ಪರಂ ಅನವೇಕ್ಷ್ಯ, ಅವರಿಗೆ ಮತ್ತು ತಿರುಗಿ ಅದಕ್ಕೆ ಪ್ರತಿವಾಗಿ ಅವರು ಮಾಡಿದ ಸೇವೆಗೆ ಪ್ರತಿಯಾಗಿ ಕೊಳ್ಳಕ್ಕೆ ಇನ್ನೂ ಯಾವುದು ಇಲ್ಲ, ಸಹಭೋಗವೇ ಕೊಟ್ಟು ಆಯಿತು ಅಂಥೇಳಿ ಪರಂ ಅನವೇಕ್ಷ್ಯ ನ ಅವೇಕ್ಷ್ಯ, ಬೇರೆ ಯಾವುದು ಇನ್ನೂ ದೊಡ್ಡದು ಕಾಣಿಸಲಿಲ್ಲ. ಅದಕ್ಕೆ ತಮ್ಯೇವ ಆ ಬ್ರಹ್ಮ ಪದವಿ ಆ ಸಹಭೋಗವನ್ನೇ ಐಧಯತ್ ಏಧ್ರು ವೃದ್ಧವು ಅಂತೇಳಿ, ಏಧ್ರು ಅನ್ನೋ ಧಾತುವಿನಿಂದ ಬಂದದ್ದು ಐಧಯತ್ ಅಂದರೆ ವೃದ್ಧಿ ಮಾಡಿದ್ದಾರೆ, ಅವರ್ಧಯತ್. ಸೊ ಆದ್ದರಿಂದ ಅಭಿವೃದ್ಧಿ ಮಾಡಿದ್ದಾರೆ ಅಂಥೇಳಿ. ಆದ್ದರಿಂದ ಬೇರೆ ಕೊಳ್ಳಕ್ಕೆ ಯಾವುದು ಇಲ್ಲ ಅಂಥೇಳಿ ಬೇರೆ ಯಾವುದೂ ಕಾಣದೆ ತಮ್ ಏವ ಅಂದರೆ ಮೊದಲು ಕೊಟ್ಟಿರುವ ಆ ಸಹಭೋಗ ಸ್ಥಾನವನ್ನೇ ಐಧಯತ್ ವೃದ್ಧಿ ಮಾಡಿದ್ದಾರೆ, ಅದನ್ನೇ ಬೆಳೆಸಿದ್ದಾರೆ, ಅಭಿವೃದ್ಧಿಗೊಳಿಸಿದ್ದಾರೆ. ಹಿ ಇನ್ಕ್ರೀಸ್ ದ ಪೊಟೆನ್ಸಿ ಆಫ್ ದಿ ಸಹಭೋಗ. ಬ್ರಹ್ಮದೇವರಾಗಿ ಬರ್ತದೆ ಅಂದರೆ ಇದು ಒಂದು ಕಾವ್ಯ ಲಕ್ಷಣದಲ್ಲಿ ನೋಡುವುದು ಮಾತ್ರವಲ್ಲ, ಇದು ಸಿದ್ಧಾಂತದಲ್ಲಿ ಕೂಡ ಭಗವಂತ ತಾನು ಯಾವುದು ತನ್ನ ಪ್ರೀತಿಪಾತ್ರರಾದ ಭಕ್ತರಿಗೆ ಬೋನಸ್ ಕೊಡ್ತಾನೆ ಇರ್ತಾನೆ. ಆದ್ದರಿಂದ ಎಲ್ಲ ಭಕ್ತರಿಗೂ ಆ ರುಜುಗಳಾಗಿದ್ದವರಿಗೆ ಅದು ಇನ್ನೂ ಹೆಚ್ಚು ಬೋನಸ್ ಸಿಗುತ್ತೆ. ಪದವಿ ಕೊಟ್ಟಾಯಿತು, ಆ ಬೋನಸ್ ರೂಪದಲ್ಲಿ ಅದರ ಅತಿಶಯವನ್ನು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಹಾಗೆ ಐಧಯತ್ ಅಂದರೆ ಹೆಚ್ಚು ಮಾಡಿದ್ದಾರೆ, ಅಭಿವೃದ್ಧಿಗೊಳಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹರಿ ಪುರ ಹನುಮತ್ ರೂಪವತೆ ಅಸ್ಮೈ ಅನನ್ಯಲಭ್ಯಂ ಸಹಭೋಗಂ ದದೌ ಇದು ಪ್ರಸಿದ್ಧವಾಗಿರುವಂಥದ್ದು. ಸ್ವಭೀಷ್ಟಕರ್ತ್ರೆ ಅಭೀಷ್ಟಕರ್ತ್ರೆ ಪ್ರತಿದಾತು ಪರಂ ಅನವೇಕ್ಷ್ಯ ತಂ ಸಹಭೋಗಮೇವ ಐಧಯತ್ ಅವರ್ಧಯತ್ ಹೆಚ್ಚುಗೊಳಿಸಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂಥೇಳಿ. ಹೀಗೆ ಅದಾದ ಮೇಲೆ ಅಲ್ಲಿಂದ ಅವರ ಅಪ್ಪಣೆಯನ್ನು ಪಡೆದು ಮಧ್ವಾಚಾರ್ಯರು ವೇದವ್ಯಾಸರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹಿಂತಿರುಗಿ ಮತ್ತು ಉಡುಪಿ ನಗರಕ್ಕೆ ಬದರಿಕಾಶ್ರಮದಿಂದ ಉಡುಪಿಯಿಂದ ಬದರಿಗೆ ಹೋಗಿದ್ದಾರೆ. ಬದರಿಯಿಂದ ಮತ್ತು ಉಡುಪಿಗೆ ತಿರುಗಿ ಬರುವ ವಿಷಯವನ್ನು 55ನೇ ಹೇಳ್ತಾರೆ. ಮೊದಲು ಈ 54ನೇ ಪದ್ಯ ಇದರ ಛಂದಸ್ಸು ನೋಡಬೇಕು. ಯಾಕಂದರೆ 52ವರೆಗೂ ಮಾತ್ರ ಅಲ್ಲಿ ಅಷ್ಟುವರೆಗೂ ಮಾತ್ರ ಅವರು ರಥೋದ್ಧತ ಅನ್ನುವ ಛಂದಸ್ಸಿನಲ್ಲಿ ಫಸ್ಟ್ ವರ್ಸ್ ಟು 52nd ವರ್ಸ್ವರೆಗೂ ರಥೋದ್ಧತ ಅನ್ನುವ ಛಂದಸ್ಸಿನಲ್ಲಿ ಹೇಳಿದ್ದಾರೆ. 53ನೇ ಪದ್ಯವನ್ನು ಅವರು ಹೇಳುವಾಗ 53ನೇ ಪದ್ಯದನ್ನು ಅಲ್ಲಿಂದ ಬೇರೆ ಬೇರೆ ಛಂದಸ್ಗಳನ್ನು ಹೇಳ್ತಾ ಬಂದಿದ್ದಾರೆ. 53ನೇ ಪದ್ಯ ವಂಶಸ್ಥ ವೃತ್ತದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 54ನೇ ಪದ್ಯ ಈ ಸಹಭೋಗಮನನ್ಯ ಲಭ್ಯಮಸ್ಮೈ ಅನ್ನುವುದು ಚಂದ್ರಿಕಾ ವೃತ್ತ.
ಇದು ಒಂದು ಸ್ಪೆಷಲ್ ಕೈಂಡ್ ಆಫ್ ವೃತ್ತ. ಚಂದ್ರಿಕಾ ವೃತ್ತ ಅನ್ನುವುದು ಮೊದಲನೇ ಪಾದ, ಮೂರನೇ ಪಾದ, ಆಡ್ ನಂಬರ್ ಪಾದಗಳು ಯಾವುದಿದೋ ಅವುಗಳಲ್ಲಿ ಸ ಸ ಜ ಗುರುವು 11 ಅಕ್ಷರಗಳು, ಸಗಣ ಸಗಣ ಜಗಣ, ಅದಾದ ಮೇಲೆ 2 ಗುರುಗಳು ಇರುವುದು ಫಸ್ಟ್ ಆ್ಯಂಡ್ ಥರ್ಡ್, ಮೊದಲು ಮೂರನೇ ಪಾದಗಳಲ್ಲಿ. ಎರಡನೇ ಪಾದದಲ್ಲಿ ಸಭರಯ, ಸಗಣ ಭಗಣ ರಗಣ ಯಗಣ, ಆ ವಿಧವಾಗಿ ಅದು 2, 4ನೇ ಪಾದಗಳಲ್ಲಿ ಹೀಗೆ ಇರುವ ಛಂದಸ್ಸಿಗೆ ಚಂದ್ರಿಕಾ ಅಂತ ಕರೀತಾರೆ. ಆ ಚಂದ್ರಿಕಾ ವೃತ್ತದಲ್ಲಿ ಈ 54ನೇ ಪದ್ಯ ಸಹಭೋಗಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ್ಯ ಪರಂ ಸ್ವಭೀಷ್ಟಕರ್ತ್ರೆ ಪ್ರತಿದಾತುಂ ಹರಿರೈದಯತ್ತಮೇವ ಅನ್ನುವುದು ಆ ಛಂದಸ್ಸಿರುವಂಥದ್ದು. ಅದಾದ ಮೇಲೆ ಆಚಾರ್ಯ ಮಧ್ವರು ವೇದವ್ಯಾಸ ದೇವರಿಂದ ಆಜ್ಞೆಯನ್ನು ಪಡೆದು ಉಡುಪಿಗೆ ತಿರುಗಿ ಬರುವ ವಿಷಯವನ್ನು 55ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದು ಬೇರೆ ಛಂದಸ್ಸಿನಲ್ಲಿರುವಂಥದ್ದು. 55ನೇ ಪದ್ಯ ಇದು ಸ್ವಲ್ಪ ದೊಡ್ಡದಾಗಿರುವಂಥ, ಇದಕ್ಕೆ ಸ್ಪೆಷಲ್ ವೃತ್ತ, ಇದಕ್ಕೆ ಪೃಥ್ವಿ ಅಂತ ಕರೀತಾರೆ. ಪೃಥ್ವಿ ಅನ್ನುವ ಛಂದಸ್ಸಿನಲ್ಲಿರುವಂಥದ್ದು. ಇದರಲ್ಲಿ 4 ಪಾದಗಳು ಒಂದೇ ರೀತಿಯಲ್ಲಿರುತ್ತೆ. ಇದು ಹೇಗಿರುತ್ತೆ ಅಂದರೆ ಜಸ ಜಸ ಯಗಣ ಲಘುವು ಗುರುವು, ಇದು 14 ಅಕ್ಷರಗಳು ಪಾದಕ್ಕೆ ಇರುವಂಥದ್ದು. 14 ಅಕ್ಷರಗಳು ಅಂದರೆ ಇದು ಶಕ್ವರಿ ಛಂದಸ್ಸು. ಅದು ಹೇಗೆ ಅಂದರೆ ಪ್ರಣಮ್ಯ ಜಗಣ, ಗುರುಮಾ ಸಗಣ, ದರಾದ ಮತ್ತು ಜಗಣ, ಥ ನಿಯೋ ಸಗಣ, ಜಸ ಜಸ ಮತ್ತು ಗತೋಯೋ ಯಗಣ, ದ್ಯ ತಹ ಲಘುವು ಗುರುವು. ಹೀಗೆ 14 ಅಕ್ಷರಗಳು, 3 ಗಣದ ಅಕ್ಷರಗಳು, 4 ಗಣಗಳು, ಅದು 12 ಆಗುತ್ತೆ. ಅದಾದ ಮೇಲೆ 1 ಲಘುವು 1 ಗುರುವು. ಹೀಗೆ ಪಾದಕ್ಕೆ 14 ಅಕ್ಷರಗಳಿರುತ್ತೆ. ಎಲ್ಲ ಪಾದಗಳು ಒಂದೇ ರೀತಿಯಲ್ಲಿ ಜಸ ಜಸ ಯ, ಆಮೇಲೆ ಲಘುವು ಗುರುವು. ಜಸ ಜಸ ಯ ಅಂತ ಹೇಳಿದರೆ ಆ್ಯಕ್ಚುಲಾಗಿ 5 5 ಟೈಮ್ಸ್ 3 15 ಆಗುತ್ತೆ. 16 17 ಪಾದಕ್ಕೆ 17 ಅಕ್ಷರಗಳು, 17 ಲೆಟರ್ಸ್ ಪರ್ ಪಾದ. 14 17 ಅಂದರೆ ಅತ್ಯಷ್ಟಿ ಅಂತ ಕರೀತಾರೆ. ಅಷ್ಟಿ ಅಂದರೆ 16, 17 ಅಕ್ಷರಗಳಿದ್ರೆ ಅತ್ಯಷ್ಟಿ, ದಟ್ ಈಸ್ ಜನರಲ್ ಕ್ಯಾಟಗರಿ. ಅತ್ಯಷ್ಟಿನಲ್ಲಿ ಪೃಥ್ವಿ ಅನ್ನುವ ಛಂದಸ್ಸು. ಪೃಥ್ವಿ ಛಂದಸ್ಸಿನಲ್ಲಿ ಜಗಣ ಸಗಣ ಜಗಣ ಸಗಣ, ಅದಾದ ಮೇಲೆ ಯಗಣ, ಇಲ್ಲಿಗೆ 15 ಅಕ್ಷರಗಳಾಗತ್ತೆ, ಮತ್ತು ಲಘುವು ಗುರುವು 17 ಅಕ್ಷರಗಳು, 17 ಲೆಟರ್ಸ್ ಪರ್ ಪಾದ. ಆದ್ದರಿಂದ ಇಡೀ ಶ್ಲೋಕಕ್ಕೆ 68 ಅಕ್ಷರಗಳಾಗುತ್ತೆ. ಸ್ವಲ್ಪ ದೊಡ್ಡದಾದ ಶ್ಲೋಕ. ಅದು ಹೀಗಿದೆ: ಪ್ರಣಮ್ಯ ಗುರುಮಾದರಾತ್ ಅಥ ನಿಯೋಗತೋ ಯೋಗ್ಯತಃ ಸತಸ್ಯ ಜಗತಾಂ ಹಿತಂ ವಿದಧತೋ ಗತಃ ಸಾನುಗಃ ಮಹಿಷ್ಟಹೃದಯೋ ಮಹಾಮಹಿಮಸಿಂಧುರಾನಂದತೋ ನಿಜೈರ್ ಅಭಿಗತೋ ನಮತ್ ರಜತಪೀಠ ವಾಸಂ ಹರಿಂ ಅಂಥೇಳಿ. ಅಂದರೆ ಇಲ್ಲಿ ಅನ್ವಯ ಹೀಗೆ ಏನಂತೇಳಿದರೆ, ಪ್ರಣಮ್ಯ ಗುರುಂ ಆದರಾತ್ ಅಥ ನಿಯೋಗತೋ ಅನ್ನುವ ಪದಚ್ಛೇದ. ಅದು ಹೀಗೆ: ಅಥ ಮಹಿಷ್ಟಹೃದಯ ಮಹಾಮಹಿಮ ಸಿಂಧು ಸಹ ಆದರಾತ್ ಗುರುಂ ಪ್ರಣಮ್ಯ ಜಗತಾಂ ಹಿತಂ ವಿದಧತಃ ತಸ್ಯ ಯೋಗತಃ ನಿಯೋಗತಃ ಸಾನುಗಃ ಗತಃ ಆನಂದತಃ ನಿಜೈಃ ಅಭಿಗತಃ ರಜತಪೀಠವಾಸಂ ಹರಿಂ ಅನಮತು. ಇಲ್ಲಿ ಹರಿರೂಪ, ವೇದವ್ಯಾಸದೂಪದಲ್ಲಿರುವ ಹರಿಯದ ಅನುಜ್ಞೆಯನ್ನು ಪಡೆದು ಅಥ ಆದ ಮೇಲೆ ಅನಂತರ ಅಂದರೆ ಈ ವಿಧವಾಗಿ ವೇದವ್ಯಾಸದೇವರು ಅನುಗ್ರಹ ಮಾಡಿ ಆ ಸಹಭೋಗವನ್ನು ವರ್ಧನೆ ಮಾಡಿದಾಗ ಅದು ಆದ ಮೇಲೆ ಆಯಿತು. ಭಗವಂತನ ಅಪ್ಪಣೆಯನ್ನು ಪಡೆದು ಭಗವಂತ ಹೇಳಿದ್ದಾನೆ, ಯೋಗ್ಯರಾದ ಶಿಷ್ಯರಿಗೆ ನೀವು ಬೋಧನೆ ಮಾಡಬೇಕಂತ ಆಚಾರ್ಯ ಮಧ್ವವನ್ನು ಕಳಿಸಿದಾಗ ಆ ಗುರುಗಳ ಮಾತನ್ನು ಶಿರಸಾ ವಹಿಸಿದವರಾಗಿ ಅವರು ಅದಾದ ಅನಂತರ ಮಹಿಷ್ಟ ಹೃದಯ ಅಂತ ಹೇಳಿದರೆ, ಹೃದಯ ಅನ್ನುವುದು ಜ್ಞಾನ ಅನ್ನುವುದಕ್ಕೆ ಒಂದು ಪರ್ಯಾಯವಾಗಿ ಉಪಯೋಗಿಸ್ತಾರೆ. ಮಹಿಷ್ಟ ದೊಡ್ಡದಾದ, ಅತ್ಯಂತ ಮಹತ್ತಾದಂತಹ ಹೃದಯ ಅಂದರೆ ಜ್ಞಾನ, ಎಲ್ಲ ವಿಷಯಗಳನ್ನು ಒಳಗೊಂಡಿರುವ ಜ್ಞಾನ ಇರುವವರು ಅನ್ನುವ ಅರ್ಥದಲ್ಲಿ. ಪೂರ್ಣಪ್ರಜ್ಞರು ಅನ್ನುವ ಶಬ್ದಕ್ಕೆ ಬೇರೆ 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 ರೀತಿ ಇಲ್ಲಿ ಪೂರ್ಣಪ್ರಜ್ಞ ಅನ್ನುವ ಶಬ್ದ ಅರ್ಥ ಕೊಡುವಂತಹ ಮಹಿಷ್ಟ ಹೃದಯ ಅಂತ ಪ್ರಯೋಗ ಮಾಡಿದ್ದಾರೆ. ಮಹಿಷ್ಟ ಹೃದಯ ಅಂದರೆ ಪೂರ್ಣಪ್ರಜ್ಞ, ಒಳ್ಳೆ ಅತ್ಯಂತ ಮಹತ್ತಾದ ಜ್ಞಾನ ಇರುವಂತಹ ಈ ಮಧ್ವಾಚಾರ್ಯರು. ಅವರು ಮಹಾಮಹಿಮ ಸಿಂಧು ಅಂದರೆ ಸಮುದ್ರ,
ಮಹಾಮಹಿಮ, ದೊಡ್ಡದಾದ ಮಹಿಮೆಗೆ ಸಮುದ್ರದಂತೆ ಇದ್ದಾರೆ. ಅಂದರೆ ಶ್ರೇಷ್ಠವಾದ ಮಹಿಮೆಗಳಿಂದ ತುಂಬ ಮಹಿಮೆಗಳನ್ನು ಮಾಡುವವರಾಗಿದ್ದಾರೆ. ಮಹಾಮಹಿಮೆಗಳನ್ನುವ ಸಮುದ್ರದಂತಿರುವಂತಹ ಆ ಮಧ್ವಾಚಾರ್ಯ ಸಹ ಆ ಮಧ್ವಾಚಾರ್ಯರು ಗುರುಂ ಆದರಾತ್ ಪ್ರಣಮ್ಯ, ಗುರುಗಳಾಗಿರುವಂತಹ ಆ ಶ್ರೀ ವೇದವ್ಯಾಸ ದೇವರನ್ನು ಭಕ್ತಿ ಭಾವನದಿಂದ ನಮಸ್ಕರಿಸಿದವರಾಗಿ, ಆದರದಿಂದ ಭಕ್ತಿಯಿಂದ ಪ್ರಣಮ್ಯ ನಮಸ್ಕರಿಸಿದವರಾಗಿ, ಜಗತಾಂ ಹಿತಂ ವಿದಧತಃ, ಇಡೀ ಪ್ರಪಂಚಕ್ಕೆ ಹಿತವನ್ನು ಉಂಟು ಮಾಡುವಂತಹ ವಿದಧತಃ ಹಿತವನ್ನು ಮಾಡ್ತಾ ಇರುವವರು. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದೇನಂತ ಹೇಳಿದರೆ, ಆದರಾತ್ ಪ್ರಣಮ್ಯ ಜಗತಾಂ ಹಿತಂ ವಿದಧತಃ, ಎಲ್ಲ ಲೋಕಗಳಿಗೆ ಹಿತವನ್ನು ಉಂಟು ಮಾಡುತ್ತಿರುವಂತಹ ತಸ್ಯ ಆ ವೇದವ್ಯಾಸದೇವರ ಯೋಗ್ಯತಃ ನಿಯೋಗತಃ ಅನ್ನೋದಕ್ಕೆ ಅಡ್ಜೆಕ್ಟಿವ್ ಪ್ರೀಫಿಕ್ಸ್, ಯೋಗ್ಯತಃ ಅಂದರೆ ಉಚಿತ, ಯೋಗ್ಯವಾದ ರೀತಿಯಲ್ಲಿ ಉಚಿತವಾಗಿರುವಂಥ, ಅಪ್ರಾಪ್ರಿಯೇಟ್ ಉಚಿತವಾಗಿರುವಂತಹ, ನಿಯೋಗತಃ ಆಜ್ಞೆ ಅಂದರೆ ವೇದವ್ಯಾಸ ದೇವರು ಸರಿಯಾದ ಆಜ್ಞೆಯನ್ನು ಮಾಡಿದ್ದಾರೆ. ಆಚಾರ್ಯ ಮಧ್ವರು ಆ ಸರಿಯಾದ ಯಜ್ಞವನ್ನು ಹಾಗೇ ಶಿರಸಾವಹನ ಮಾಡಿದ್ದಾರೆ. ಅದಕ್ಕೆ ಆ ಉಚಿತತ್ವ, ಅಪ್ರಾಪ್ರಿಯೇಟ್ನೆಸ್ ಅವರು ಉಪದೇಶ ಮಾಡಿರುವುದರಲ್ಲಿ, ಆಚಾರ್ಯ ಮಧ್ವರು ಸ್ವೀಕಾರ ಮಾಡುವುದರಲ್ಲಿ, ಎರಡರಲ್ಲಿಯೂ ಕೂಡ ಅಪ್ರಾಪ್ರಿಯೇಟ್ನೆಸ್ ಯೋಗ್ಯತೆ ಇದೆ. ಆ ಯೋಗ್ಯತೆಯಿಂದ ಕೂಡಿರುವಂತಹ ನಿಯೋಗತಃ ಆಜ್ಞೆ, ವೇದವ್ಯಾಸರು ಮಧ್ವಾಚಾರ್ಯರಿಗೆ ಮಾಡಿರುವಂತಹ ಆಜ್ಞೆಯನ್ನು ಶಿರಸಾವಹಿಸಿದವರಾಗಿ ಏನು ಆಜ್ಞೆ ಮಾಡಿದ್ದಾರೆ, ನೀವು ಹೋಗಿ ಅಲ್ಲಿ ಪಾಠ ಪ್ರವಚನ ಮಾಡಿ ಅಲ್ಲಿರುವ ಶಿಷ್ಯರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೇಳಲ್ಪಟ್ಟವರಾಗಿ, ವೇದವ್ಯಾಸ ದೇವರಿಂದ ಹೇಳಲ್ಪಟ್ಟವರಾಗಿ ಅಲ್ಲಿಂದ ಹೊರಟಿದ್ದಾರೆ ಆಚಾರ್ಯ ಮಧ್ವರು. ಹೇಗೆ ಹೊರಟಿದ್ದಾರೆ? ಆಚಾರ್ಯ ಮಧ್ವರನ್ನು ಹಿಂಬಾಲಿಸಿಕೊಂಡು ಕೆಲವರು ಶಿಷ್ಯಂದರು ಅವರು ಬದರಿಗೆ ಬಂದಿದ್ದಾರೆ. ಆದ್ದರಿಂದ ಬದರಿಕಾಶ್ರಮದಲ್ಲಿ ಕೆಲವು ಶಿಷ್ಯಂದರು ಅಲ್ಲಿದ್ದಾರೆ, ನೆಲೆಸಿದ್ದಾರೆ. ಆಚಾರ್ಯ ಮಧ್ವರಿಗಾಗಿ ಎದುರು ನೋಡ್ತಾ ಇದ್ದಾರೆ. ಆಚಾರ್ಯ ಮಧ್ವರು ಅಲ್ಲಿಗೆ ವಾಪಸ್ ತಿರುಗಿ ಬಂದಾಗ ದೊಡ್ಡ ಬದರಿಂದ ಚಿಕ್ಕ ಬದರಿಗೆ ಬರ್ತಾರೆ. ಬಂದಾಗ ಅಲ್ಲಿ ಶಿಷ್ಯಂದಿರ್ತಾರೆ. ಆ ಶಿಷ್ಯಂದರ ಜೊತೆಯಲ್ಲಿ ಕೂಡಿದವರಾಗಿ ಅವರು ಅಲ್ಲಿಂದ ಪ್ರಯಾಣ ಮಾಡಿ, ಎಲ್ಲಿಂದ ನಾರ್ತ್, ಆ ಬದರಿಕಾಶ್ರಮದಿಂದ ಪ್ರಯಾಣ ಮಾಡಿ ಉಡುಪಿವರೆಗೂ ನೋಡಿ, 2 ಸತಿ ಬದರಿಗೆ ಹೋಗಿ, ಉಡುಪಿಯಿಂದ ಬದರಿಗೆ 2 ಸತಿ ಹೋಗಿ ಬರ್ತಾರೆ ಆಚಾರ್ಯ ಮಧ್ವರು. 2 ಬಾರಿ ಕೂಡ ಅವರು ಇಲ್ಲಿ ಅಷ್ಟು ದೂರ, ಎಂಥ ದೂರ, ಬರೀ ಕಾಲಿನ ನಡಿಕೆ ಅಂತ ನೋಡ್ರಿ, ಪೈದಲ್. ಸೊ ಬೈ ಫುಟ್ 2 ಬಾರಿ ಉಡುಪಿಯಿಂದ ಬದರಿಗೆ ಹೋಗಿ ವಾಪಸ್ಸು ಬರುವುದು. ನಾಟ್ 1 ವೇ, 2 ವೇಸ್. ಹಾಗೆ 2 ಬಾರಿ ಅಂದರೆ 2 ಸರಿ ಬದರಿಗೆ ಹೋಗಿ ವಾಪಸ್ಸು ಬಂದಿದ್ದಾರೆ. ಎಷ್ಟು ನಡೆದಿರಬೇಕು, ಅಷ್ಟು ನಡೆಯುವುದು ಮಾತ್ರವಲ್ಲ, ಅಷ್ಟು ನಡೀತಾ ಇರುವ ಅವರು ಅಷ್ಟು ಗ್ರಂಥಗಳ ರಚನೆಯನ್ನು ಅಂದರೆ 1 ಸೆಕೆಂಡ್ ವೇಸ್ಟ್ ಮಾಡಲಿಲ್ಲ. ಡಬಲ್ ಫಂಕ್ಷನಾಲಿಟಿ, ಒಂದೇ ಕಾಲದಲ್ಲಿ ಒಂದು ರೀತಿಯಲ್ಲಿ ಮಾಡುತ್ತಾ ಇರುವುದು, ಇನ್ನೊಂದು ರೀತಿಯಲ್ಲಿ ಮನಸ್ಸಿನಲ್ಲಿಯೇ ಕಂಪೋಸ್ ಮಾಡುವುದು, ಎಲ್ಲ ಮಾಡ್ತಾ ಆ ಶಿಷ್ಯಂದರಿಗೆ ಬೋಧನೆ ಮಾಡ್ತಾ ಅವರು ಈ ವಿಧವಾಗಿ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಅಂತೂ ಸತ್ಯಪ್ರಿಯ ತೀರ್ಥರು ಆಚಾರ್ಯ ಮಾಡ್ತಾ ಇರುವ ಆ ಡಿಕ್ಟೇಷನ್ನು ಅವರು ಬರಿತಾ ಇದ್ದರು. ಸೊ ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನುಸೂತ್ಯ ಬರುವಂತಹ ಆ ಬದರಿಕಾಶ್ರಮಕ್ಕೆ ಬರುವಂತಹ ಶಿಷ್ಯಂದರ ಸಹಿತವಾಗಿ ಗತಃ ಆ ಬದರಿಕಾಶ್ರಮದಿಂದ ಹೊರಟವರಾಗಿ ಆನಂದತಃ ಸಂತೋಷದಿಂದ. ಯಾಕೆ ಸಂತೋಷ? ಉಡುಪಿಗೆ ಬರೋದು, ಅಲ್ಲಿ ಪರಮಾತ್ಮ ಬಿಡ್ತಾ ಇದ್ದೀನಿ ಅಂತ ದುಃಖ ಇಲ್ಲ. ಅಲ್ಲಿ ಪರಮಾತ್ಮನ ಒಂದು ರೂಪವನ್ನು ಬಿಟ್ಟು ಅದೇ ಪರಮಾತ್ಮನ ಇನ್ನೊಂದು ರೂಪ ಉಡುಪಿಯಲ್ಲಿ ಕೃಷ್ಣ ರೂಪದಲ್ಲಿದ್ದಾನೆ, ಅವನು ಸೇವೆ ಮಾಡಲಿಕ್ಕೆ ಕಳಿಸಿದ್ದಾರೆ ನನಗೆ ವೇದವ್ಯಾಸದೇವರು ಅಂಥೇಳಿ ಸಂತೋಷದಿಂದ ಅಲ್ಲಿ ಏನು ನಿಜೈಹಿ ಅಭಿಗತಃ, ನಿಜ ತನ್ನವರಿಂದ ಅಭಿಗತಃ ಎದುರುಕೊಟ್ಟು, ಅಂದರೆ ಆ ಬದರಿಕಾಶ್ರಮದಿಂದ ಕೆಲವರು ಶಿಷ್ಯಂದ್ರ ಜೊತೆಲಿ ಆಚಾರ್ಯ ಮಧ್ವರು ತಿರುಗಿ ವಾಪಸ್ ಬರ್ತಾ ಇದ್ದಾರೆ. ಉಡುಪಿಗೆ ಬಂದಾಗ ಉಡುಪಿನಲ್ಲಿ ಕೂಡ ಅವರು ಶಿಷ್ಯಂದರು ಬೇಕಾದಷ್ಟು ಜನ ಇದ್ದಾರೆ. ಅವರು ಆಚಾರ್ಯರು ಬರ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ತುಂಬ ಖುಷಿಯಾಯಿತು. ಅವರು ಎದುರು ಹೋಗಿದ್ದಾರೆ, ಆಚಾರ್ಯ ಮಧ್ವರಿಗೆ ಎದುರು ಹೋಗಿಬಿಟ್ಟು ಅವರು ಆ ರಜಪೀಠ ಅವರನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಆವಾಗ ಆಚಾರ್ಯ ಮಧ್ವರು ರಜತಪೀಠ ವಾಸಂ ಹರಿಂ ಆನಮತ್, ರಜತಪೀಠದಲ್ಲಿ ನೆಲೆಸಿರುವಂತಹ ಹರಿ ಶ್ರೀಕೃಷ್ಣ ರೂಪ, ಆ ಶ್ರೀಕೃಷ್ಣನಿಗೂ ನಮಸ್ಕಾರವನ್ನು ಮಾಡಿ ಅವರು ಖುಷಿಯಾಯಿತು. ಆಚಾರ್ಯ ಮಧ್ವರು ಯಾಕೆ ಖುಷಿಯಾಯಿತು? ಇಲ್ಲಿ ಕೃಷ್ಣ ಇದ್ದಾನೆ, ಆ ಕೃಷ್ಣನಿಗೆ ನಮಸ್ಕಾರ ಸೇವೆ ಮಾಡುವ ಭಾಗ್ಯ ಸಿಗ್ತಾ ಇದೆ ಅಂಥೇಳಿ ಖುಷಿಯಾಯಿತು. ಎಲ್ಲೋ ಹೋಗಿ ಊರಿನಲ್ಲೆಲ್ಲೋ ಬಿಲೋದಲ್ಲ, ಇಲ್ಲಿ ಬಂದು ಮಾಡ್ತಾ ಇದ್ವಿ ಅಂತ ಅವ್ರಿಗೆ ಖುಷಿಯಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಶಿಷ್ಯ ಪರಿವಾರ ಸಮೇತರಾಗಿ ಅವರು ಉಡುಪಿಗೆ ಬಂದಾಗ ಅಲ್ಲಿರುವಂತಹ ಉಡುಪಿಯಲ್ಲಿರುವ ಭಕ್ತಜನರು, ಅಲ್ಲಿರುವ ಶಿಷ್ಯಂದರು ಸಂತೋಷದಿಂದ ಆಚಾರ್ಯ ಮಧ್ವರನ್ನು ಎದುರುಕೊಂಡಿದ್ದಾರೆ, ಅವರನ್ನು ರಿಸೀವ್ ಮಾಡಿಕೊಂಡಿದ್ದಾರೆ.
ಅದಾದ ಮೇಲೆ ಆಚಾರ್ಯರ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ತಾನು ಪ್ರತಿಷ್ಠೆ ಮಾಡಿದ ಶ್ರೀಕೃಷ್ಣನನ್ನು ಅನಂತಾಸನ ದೇವರನ್ನು ಇಬ್ಬರಿಗೂ ನಮಸ್ಕಾರ ಮಾಡ್ತಾರೆ ಅನ್ನುವುದಲ್ಲಿ ಇರುವಂತಹ ತಾತ್ಪರ್ಯ. ಸೊ ಅದರ ಅನ್ವಯ ನಾವು ನೋಡಿದಂತೆ ಅಥ ಮಹಿಷ್ಠಹೃದಯ ಮಹಾಮಹಿಮ ಸಿಂಧು ಸಹ ಆದರಾತ್ ಗುರುಂ ಪ್ರಣಮ್ಯ ಜಗತಾಂ ಹಿತಂ ವಿದದತಃ ತಸ್ಯ ವೇದವ್ಯಾಸಸ್ಯ ಅಂತರ್ಥ. ಯೋಗ್ಯತಃ ನಿಯೋಗತಃ ಅವರ ಆಜ್ಞಾನುಸಾರವಾಗಿ ಸಾನುಗಃ ಅನುಗ ಶಿಷ್ಯಂದರ ಸಹಿತರಾಗಿ ಗತಃ ಹೊರಟವರಾಗಿ ಆನಂದತಃ ಆನಂದವಾಗಿ ಇಲ್ಲಿ ನನಗೆ ಕೃಷ್ಣನ ಸೇವೆ ಸಿಗ್ತಾ ಇದೆ ಅಂತ ಆನಂದ. ವೇದವ್ಯಾಸರು ಅವ್ರನ್ನ ಬಿಟ್ಟು ಬರ್ತಾ ಇದ್ದಲ್ಲ ಅನ್ನುವ ದುಃಖ ಅಲ್ಲ, ಇಲ್ಲಿ ಕೃಷ್ಣ ಸಿಗ್ತಾ ಇದೆ ಅನ್ನೋದು ಆನಂದ, ಅದು ಸಹ ಹಾಗಿರಬೇಕು. ಆದ್ದರಿಂದ ಆನಂದತಃ ನಿಜೈ ಅಭಿಗತಃ, ಅವರಿಗೆ ಎದುರು ಬಂದಿದ್ದಾರೆ ಶಿಷ್ಯಂದು ರಿಸೀವ್ ಮಾಡಿಕೊಳ್ಳಕ್ಕೆ ಆಚಾರ್ಯ ಮಧ್ವರನ್ನು. ಅವರು ಎದುರು ಬಂದಾಗ ಅವರಿಗೆ ಅನುಗ್ರಹ ಮಾಡ್ತಾ ಅಲ್ಲಿಂದ ಹೊರಟಿದ್ದಾರೆ. ಹರಿಂ ಆನಮತ್, ರಜತ ಪೀಠದಲ್ಲಿರುವಂಥ ಪುರದಲ್ಲಿ ಉಡುಪಿನಲ್ಲಿರುವ ಹರಿ ರೂಪ ಪರಮಾತ್ಮ, ಅದೇ ವಿಧವಾಗಿ ಅನಂತಾಸನ ದೇವರು ಅಲ್ಲಿ ಹರಿ ಇದ್ದಾನೆ. ಎರಡು ಕಡೆ ಆ ಹರಿಯ ರೂಪಗಳಿವೆ. ಆ ಹರಿಯ ರೂಪಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಆಚಾರ್ಯ ಮಧ್ವರು ಅನ್ನೋದು 55ನೇ ಪದ್ಯದ ಅರ್ಥ. ಸೊ ಇದು ಕೂಡ ಸಿಂಪಲ್ ಆಗಿರುವಂಥದ್ದೇ. ಇದು 50ನೇ ಪದ್ಯ ಸ್ಪೆಷಲ್ ಆಗಿರುವಂಥ ಪೃಥ್ವಿ ಅನ್ನುವ ಛಂದಸ್ಸಿನಲ್ಲಿರುವಂಥದ್ದು, ಪೃಥ್ವಿ ಛಂದಸ್ಸಿನಲ್ಲಿರುವಂಥದ್ದು. ಸೊ ಅದರ ಮತ್ತು ಒಂದು ಸಾರಿ ಪ್ರಣಮ್ಯ ಗುರುಮಾದರಾದ್ ಅಥ ನಿಯೋಗತೋ ಯೋಗ್ಯತಃ ಸ್ವತಸ್ಯ ಜಗತಾಂ ಹಿತಂ ವಿದಧತೋ ಗತಸಾನುಗಃ ಮಹಿಷ್ಠಹೃದಯೋ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ಅನಮದ್ ರಜತಪೀಠ ವಾಸಂ ಹರಿಂ ಅಂಥೇಳಿ ಇರುವಂಥದ್ದು. ಈ 55ನೇ ಪದ್ಯ ಮುಗಿದ ಮೇಲೆ ಇದು ಪೃಥ್ವಿ ಛಂದಸ್ಸಿನಲ್ಲಿರುವಂಥದ್ದು. ಇದರ ಗಣಗಳು ನಾವು ನೋಡಿದಂತೆ ಜಗಣ ಸಗಣ ಜಗಣ ಸಗಣ ಯಗಣ ಲಘುವು ಗುರುವು, ಈ ವಿಧವಾಗಿರುವಂಥದ್ದು ಛಂದಸ್ಸು. ಅದಾದ ಮೇಲೆ ನಾವು ನೆಕ್ಸ್ಟು ಸರ್ಗ ನೆಕ್ಸ್ಟ್ ಕ್ಲಾಸ್ನ ಶುರು ಮಾಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.